ಜೂನ್ 4ರ ಮಹಾ ತೀರ್ಪಿನ ಸುಳಿವು ಎಕ್ಸಿಟ್ ಪೋಲ್ ಮುಖಾಂತರ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಇಡೀ ದೇಶದ ಜನರಿಗೆ. ಹೀಗಾಗಿ ಬಹಳಷ್ಟು ಆಸೆ ಕಣ್ಗಳಿಂದ ಎಕ್ಸಿಟ್ ಪೋಲ್ ನಲ್ಲಿ ಏನಾಗುತ್ತೆ ಅನ್ನೋ ಪ್ರೆಡಿಕ್ಷನ್ ಅನ್ನ ಈಗಾಗಲೇ ನೀವು ನೋಡಿದ್ದೀರಾ. ದೇಶದಾದ್ಯಂತ ಜನ ಏನನ್ನ ಬಯಸ್ತಾ ಇದ್ದಾರೆ, ಯಾವ ಟ್ರೆಂಡ್ ಅಥವಾ ಯಾವ ಮೈಂಡ್ ಸೆಟ್ ಮೂಡ್ ದೇಶದಾದ್ಯಂತ ಸೆಟ್ ಆಗ್ತಾ ಇದೆ ಅಂತ. ಒಂದು ಬಿಜೆಪಿಯ 400 ಪಾರ್ ಅನ್ನುವಂತಹ ಘೋಷಣೆ ಏನಿತ್ತು ಅದು ವರ್ಕೌಟ್ ಆಗಿದ್ಯಾ? ಮೈಂಡ್ ಗೇಮ್ ವರ್ಕೌಟ್ ಆಗಿದ್ಯಾ? ಬಿಜೆಪಿಗೆ ಇನ್ನಷ್ಟು ಬಲವನ್ನ ತಂದು ಕೊಡ್ತಾ ಇದೆಯಾ ಈ ಎಕ್ಸಿಟ್ ಪೋಲ್ ನ ಭವಿಷ್ಯ? ಇಂಡಿಯಾ ಕೂಟ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಕನಸೇನಿತ್ತು ಅದು ಮೋದಿ ಸುನಾಮಿ ಮುಂದೆ ಕೊಚ್ಕೊಂಡು ಹೋಯ್ತಾ? ಎಕ್ಸಿಟ್ ಪೋಲ್ ನಲ್ಲಿ ಮತ್ತೆ ಬಿಜೆಪಿಗೆ ಅಧಿಕಾರ, ಪ್ರಚಂಡ ಬಹುಮತದ ಸುಳಿವು ಸಿಗ್ತಾ ಇದೆ. ಇದು ಬಿಜೆಪಿ ಪಾಲಿಗೆ ಗೆಲುವಿನ ದಡ ಸೇರಿದ್ವಿ ಅಂತ ಹೇಳಿ ಒಂದು ರಿಲ್ಯಾಕ್ಸೇಷನ್ ನ ಖುಷಿ ತೋರಿಸ್ತಾ ಇದ್ರೆ, ಇಂಡಿಯಾ ಒಕ್ಕೂಟ ಇತ್ತಲ್ಲ ಬಹಳಷ್ಟು ತಯಾರಿಯನ್ನ 2023ರಿಂದ ಸಾಲು ಸಭೆಗಳ ಮೂಲಕ ಮಾಡಿತ್ತಲ್ಲ, ಅದು ವರ್ಕೌಟ್ ಆಗಿಲ್ಲ ಅಂತ ಡೀಟೇಲ್ಸ್ ಕೊಡ್ತಾರೆ ಶಬೀರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಬೀರ್, ಬಿಜೆಪಿ ಅಶ್ವಮೇಧದ ಯಾಗದ ಕುದುರೆಯನ್ನ ಕಟ್ಟಿ ಹಾಕೋದಕ್ಕೆ ಇಂಡಿಯಾ ಒಕ್ಕೂಟಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಈ ಕ್ಷಣದ ಎಕ್ಸಿಟ್ ಪೋಲ್ ನ ಪ್ರೆಡಿಕ್ಷನ್ ಆಗ್ತಾ ಇದೆ. ಸೊ ಉಳಿದಂತೆ ಡೀಟೇಲ್ಸ್ ಏನೇನ್ ಕೊಡ್ತೀರಿ? ಖಂಡಿತವಾಗ್ಲೂ ಮಮತಾ, ಸಾಕಷ್ಟು ಏನು ಒಮ್ಮತದ ಕೊರತೆ ಇತ್ತು ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಒಂದ್ 2-3 ಎಕ್ಸಾಂಪಲ್ ಗಳನ್ನ ನಾವು ಗಮನಿಸೋದಾದ್ರೆ, ಮುಖ್ಯವಾಗಿ ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಆರಂಭದಲ್ಲಿ ಇಂಡಿಯಾ ಒಕ್ಕೂಟದ ಜೊತೆಗೆ ಗುರುತಿಸಿಕೊಂಡಿದ್ದಂತಹ ಮಮತಾ ಬ್ಯಾನರ್ಜಿ ಅವರು ಯಾವಾಗ ಸೀಟು ಹಂಚಿಕೆ ವಿಚಾರ ಬರುತ್ತೆ ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಕೂಡ ಹೊಂದಾಣಿಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಕೊನೆಗೆ ಅವರು ಮೈತ್ರಿಯಾಗಿ ನಾವು ಜೊತೆಯಾಗಿ ಚುನಾವಣಾ ಕಣಕ್ಕೆ ಇಳಿಯೋದು ಬೇಡ, ಪ್ರತ್ಯೇಕವಾಗಿ ಚುನಾವಣೆ ಎದುರಿಸೋದು ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡ್ತಾರೆ. ಅದೇ ರೀತಿ ಪಂಜಾಬಲ್ಲೂ ಕೂಡ ಆಮ್ ಆದ್ಮಿ ಮತ್ತೆ ಕಾಂಗ್ರೆಸ್ನ ನಡುವೆ ಆಗುತ್ತೆ. ಕೇರಳದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗುವಂತದ್ದನ್ನ ಕೂಡ ನಾವು ಗಮನಿಸಿದ್ವಿ. ಅಂದ್ರೆ ಮೇಲ್ನೋಟಕ್ಕೆ ಅಂದ್ರೆ ಇಡೀ ದೇಶದಲ್ಲಿ ನಾವು ಒಗ್ಗಟ್ಟಾಗಿದ್ದೀವಿ, ಒಗ್ಗಟ್ಟಾಗಿ ಬಿಜೆಪಿಯ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದೀವಿ ಅನ್ನುವಂಥದ್ದನ್ನ ತೋರ್ಪಡಿಸುವಂತ ಕೆಲಸವನ್ನ ಮಾಡಿದ್ರು ಕೂಡ ಅದ್ರ ಜೊತೆಗೆ ಸೀಟು ಹಂಚಿಕೆ ವಿಚಾರದಲ್ಲಿ ಅಥವಾ ರಾಜ್ಯವಾರು ನೋಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಬೇರೆ ಬೇರೆ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿರುವಂತದ್ದು ಒಂದು ಅತಿ ದೊಡ್ಡ ಸಮಸ್ಯೆ ಆಗಿರುವಂತದ್ದು. ಎರಡನೇದು, ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಗೊಂದಲಗಳಿದ್ವು. ಆರಂಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತೆ ಮಮತಾ ಬ್ಯಾನರ್ಜಿ ಸೇರಿದಂತೆ ಬೇರೆ ಬೇರೆ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಸೂಚಿಸಿದಾಗ ಅದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತ ಆಯಿತು. ಈ ಸಂದರ್ಭದಲ್ಲಿ ಮೈತ್ರಿಯಲ್ಲಿ ಒಂದಿಷ್ಟು ಹೊಂದಾಣಿಕೆ ಕೊರತೆ ಇರುವಂತದ್ದು ಬಹಿರಂಗವಾಗಿ ಎಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಮತ್ತೆ ಮತ್ತೊಂದು ಪ್ರಮುಖವಾದಂತಹ ವಿಚಾರವನ್ನು ನೋಡೋದಾದ್ರೆ, ಬಹಿರಂಗ ಪ್ರಚಾರದ ಸಂದರ್ಭದಲ್ಲೂ ಕೂಡ ಎಲ್ಲಾ ನಾಯಕರು ಒಟ್ಟಾಗಿ ಪ್ರಚಾರ ಮಾಡುವಂತದ್ದನ್ನ ಕೂಡ ನಾವು ನೋಡಿರುವಂತದ್ದು ಕಡಿಮೆ. ಆಯಾ ರಾಜ್ಯಗಳಲ್ಲಿ ಆಯಾ ನಾಯಕರು ಪ್ರಚಾರವನ್ನ ಮಾಡ್ತಿದ್ರು. ಯಾರೋ ಒಬ್ರು ನಾಯಕರು ಅಂದ್ರೆ ದೆಹಲಿಯಿಂದ ಕಾಂಗ್ರೆಸ್ ನಾಯಕರು ಅಥವಾ ಇನ್ನ ಆಮ್ ಆದ್ಮಿ ನಾಯಕರಾಗಿರ್ಬೋದು, ಬೇರೆ ಯಾವುದೇ ಒಂದು ರಾಜ್ಯಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಒಂದು ರಾಜ್ಯದಲ್ಲಿ ಸುದ್ದಿಗೋಷ್ಠಿಗೆ ಮಾತ್ರ ಇವರ ಮೈತ್ರಿ ಸೀಮಿತವಾಗಿತ್ತ ಅನ್ನುವಂತ ಅನುಮಾನಗಳು ಕೂಡ ಬರ್ತಿತ್ತು. ಯಾಕಂದ್ರೆ ಕೇವಲ ಸುದ್ದಿಗೋಷ್ಠಿಯನ್ನು ನಡೆಸಿ ವಾಪಸ್ ಆಗ್ತಾ ಇದ್ರು. ಹೀಗಾಗಿ ಮೇಲ್ನೋಟಕ್ಕೆ ಮೈತ್ರಿಯನ್ನ ಮಾಡ್ಕೊಂಡಿದ್ರು ಕೂಡ ಕೆಳಮಟ್ಟದಲ್ಲಿ ಇವರ ನಡುವೆ ಹೊಂದಾಣಿಕೆ ಕೊರತೆ ಇರುವಂತದ್ದು ಬಹಳ ಸ್ಪಷ್ಟವಾಗಿತ್ತು. ಮತ್ತೆ ಜನರಿಗೂ ಕೂಡ ಅದು ಗೊತ್ತಾಗ್ತಾ ಇತ್ತು. ಇವ್ರು ಕೊಡುವಂತ ಹೇಳಿಕೆಗಳು, ಫಾರ್ ಎಕ್ಸಾಂಪಲ್ ನಾವು ಪಶ್ಚಿಮ ಬಂಗಾಳದಲ್ಲಿ ಅಧೀರ್ ರಂಜನ್ ಚೌಧರಿ ಅವರು ಹೇಳ್ತಾ ಇದ್ರು, ಕಾಂಗ್ರೆಸ್ ನಾಯಕರು ಮಮತಾ ಬ್ಯಾನರ್ಜಿಗೆ ವೋಟ್ ಹಾಕಿದ್ರೆ ಅದು ಪರೋಕ್ಷವಾಗಿ ಬಿಜೆಪಿಗೆ ವೋಟ್ ಹಾಕ್ತಾಗೆ ಅನ್ನುವಂತ ನಿಟ್ಟಿನಲ್ಲಿ ಬಹಿರಂಗವಾಗಿ ಮಾತಾಡ್ತಾ ಇದ್ರು. ಪಿಣರಾಯಿ ವಿಜಯನ್ ಅವರು ವಯನಾಡ್ನಲ್ಲಿ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡಿದ್ದಕ್ಕೆ ಬಹಿರಂಗವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಈ ಎಲ್ಲಾ ಬೆಳವಣಿಗೆಗಳೇನಿದಾವೆ ಜನರಲ್ಲಿ ಇಂಡಿಯಾ ಒಕ್ಕೂಟದಲ್ಲಿ ಹೊಂದಾಣಿಕೆ ಕೊರತೆ ಇದೆ ಅನ್ನುವಂಥದ್ದು ಕಣ್ಣಿಗೆ ರಾಚುವಂತೆ ಮಾಡಿತ್ತು. ಹೀಗಾಗಿ ಜನರು ಈ ಒಂದು ಒಕ್ಕೂಟವನ್ನ ಪರಿಗಣನೆಗೆ ತೆಗೆದುಕೊಳ್ಳುವಲ್ಲಿ ಹಿಂದೇಟ್ ಹಾಕಿದ್ರ ಅನ್ನುವಂಥದ್ದು ಈ ಮೇಲ್ನೋಟಕ್ಕೆ ಈಗ ಈ ಎಕ್ಸಿಟ್ ಪೋಲ್ ನಿಂದ ಗೊತ್ತಾಗ್ತಾ ಇರುವಂತದ್ದು. ಮಮತಾ, ಶಬೀರ್, ಪೈಪೋಟಿ ಕೊಡೋಕೆ ಸಾಧ್ಯ ಇದೆ ಇಂಡಿಯಾ ಒಕ್ಕೂಟಕ್ಕೆ, ಆದ್ರೆ ಫಲಿತಾಂಶವನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಸಣ್ಣ ಸುಳಿವು ಪ್ರೆಡಿಕ್ಷನ್ ಸಿಗ್ತಾ ಇದೆ ಇಲ್ಲಿ. ಬಟ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು, ದಕ್ಷಿಣದ ರಾಜ್ಯಗಳಲ್ಲಿ ಬಿಜೆಪಿಯ ಪರ್ಫಾರ್ಮೆನ್ಸ್ ಜಂಪ್ ಆಗ್ತಾ ಇರೋದು. ತಮಿಳುನಾಡು, ಕೇರಳ, ಇಲ್ಲೆಲ್ಲ ಖಾತೆ ತೆರೆಯುವಲ್ಲಿ ಯಶಸ್ವಿ ಆಗಬಹುದು ಅನ್ನೋ ಪ್ರೆಡಿಕ್ಷನ್ ಸಿಗ್ತಾ ಇದೆಯಲ್ಲ. ಸೊ ಇಲ್ಲಿ ಸೆಂಗೋಲು, ಕಚಾತಿ ವೈಲ್ಯಾಂಡ್ ವಿಚಾರ ಅಥವಾ ಪದೇ ರಾಮ ಮಂದಿರ ವಿಚಾರಕ್ಕೂ ದಕ್ಷಿಣದ ರಾಜ್ಯಗಳನ್ನು ಕನೆಕ್ಟ್ ಮಾಡ್ತಾ ಇದ್ದಂತಹ ಬಿಜೆಪಿ ಸ್ಟ್ರಾಟಜಿ ವರ್ಕೌಟ್ ಆಗಿರಬಹುದಾ? ಈ ಕಾರಣಕ್ಕೆ ಪ್ರೆಡಿಕ್ಷನ್ಸ್ ಗ್ರೀನ್ ತೋರಿಸ್ತಾ ಇದೆಯಾ ಅಂತ. ಮಮತಾ ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದಕ್ಷಿಣದಿಂದ ಪ್ರಚಾರವನ್ನ ಆರಂಭ ಮಾಡಿದ್ರು, ಮತ್ತೆ ದಕ್ಷಿಣದಿಂದ ಪ್ರಚಾರವನ್ನ ಅಂತ್ಯ ಮಾಡಿದ್ರು. ಕನ್ಯಾಕುಮಾರಿಯಲ್ಲಿ ಪ್ರಚಾರವನ್ನ ಆರಂಭ ಮಾಡಿ ಅವರು ಕನ್ಯಾಕುಮಾರಿಯಲ್ಲಿ ಧ್ಯಾನ ಮೂಲಕ ಸಂಪೂರ್ಣವಾಗಿ ಚುನಾವಣಾ ಪ್ರಕ್ರಿಯೆಯನ್ನ ಮುಗಿಸಿದ್ರು. ಅಂದ್ರೆ ನಿರಂತರವಾಗಿ ಬಿಜೆಪಿ ದಕ್ಷಿಣದ ಜೊತೆಗೆ ಸಂಪರ್ಕವನ್ನ ಇಟ್ಕೊಳ್ಳುವಂತ ಕೆಲಸವನ್ನ ಮಾಡಿತು. ಅಲ್ಲಿ ನಮ್ಮ ಮತಗಳು ಬರಲ್ಲ ಅಥವಾ ನಮ್ಮ ಕೇಡರ್ ಇಲ್ಲ ಅನ್ನುವಂತ ಕಾರಣಕ್ಕೆ ಆ ಪ್ರದೇಶವನ್ನ ನಿರ್ಲಕ್ಷ್ಯ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ. ಅಲ್ಲಿ ನಿರಂತರವಾಗಿ ಎಫರ್ಟ್ ಹಾಕುವಂತ ಕೆಲಸವನ್ನ ಮಾಡಿದ್ರು. ಹೆಚ್ಚೆಚ್ಚು ಪ್ರವಾಸಗಳನ್ನ ಕಂಡುಕೊಳ್ಳುವಂತದ್ದು ಮಾಡಿದ್ರು. ಇದ್ರ ಜೊತೆಗೆ ಚುನಾವಣೆ ಪ್ರಚಾರ ಆಗೋ
ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚೆ ನಾವು ಗಮನಿಸೋದಾದ್ರೆ ಸಾಕಷ್ಟು ಸರ್ಕಾರಿ ಯೋಜನೆಗಳ ಉದ್ಘಾಟನೆ ಹೆಸರಿನಲ್ಲೂ ಕೂಡ ಆ ಒಂದು ಪ್ರದೇಶಗಳಿಗೆ ಹೋಗಿ ಅಲ್ಲಿ ಜನರ ಜೊತೆಗೆ ಇಂಟ್ರಾಕ್ಷನ್ ಮಾಡುವಂಥದ್ದು ಅಥವಾ ಜನರಿಗೆ ಮನವರಿಕೆ ಆಗುವಂತ ನಿಟ್ಟಿನಲ್ಲಿ, ಅಂದ್ರೆ ಬಿಜೆಪಿ ಸರ್ಕಾರ ದಕ್ಷಿಣದಲ್ಲೂ ಕೂಡ ಒಂದಿಷ್ಟು ಕೆಲಸಗಳನ್ನ ಮಾಡ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಜನರಿಗೆ ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿತ್ತು. ಬಹುಶಃ ಅದು ಒಂದಿಷ್ಟು ಇಂಪ್ಯಾಕ್ಟ್ ಆಗಿರುವಂತ ಸಾಧ್ಯತೆಗಳಿದಾವೆ. ಯಾರು ಕೂಡ ಆರಂಭದಲ್ಲಿ 400 ಸೀಟ್ಗಳನ್ನ ಬಿಜೆಪಿ ಗೆಲ್ಲುತ್ತೆ ಅಥವಾ 400 ಪಾರು ಅನ್ನುವಂತ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಅದಕ್ಕೆ ತದ್ವಿರುದ್ಧವಾದಂತಹ ಹೇಳಿಕೆಗಳು ಬಂದಿದ್ವು. ಆದ್ರೆ ಈಗ ಈ ಒಂದು ರಿಪೋರ್ಟ್ ಗಳನ್ನ ನೋಡ್ತಾ ಇದ್ರೆ, ಎಕ್ಸಿಟ್ ಪೋಲ್ ಗಳನ್ನ ನೋಡ್ತಾ ಇದ್ರೆ ಬಹುಶಃ ಅದು ಕೂಡ ಸಾಧ್ಯತೆ ಇದೆ ಅನ್ನುವಂಥದ್ದು. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಆಂಧ್ರ ಪ್ರದೇಶ, ಒಡಿಶಾ, ಮಹಾರಾಷ್ಟ್ರ ಇಲ್ಲೆಲ್ಲವೂ ಕೂಡ ಒಂದಿಷ್ಟು ಸೀಟ್ಗಳು ಗೇನ್ ಆಗ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮಹಾರಾಷ್ಟ್ರ ಬಹಳಷ್ಟು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂತ ವಿಚಾರ ಏನು ಅಂದ್ರೆ, ಎನ್ಸಿಪಿ ಮತ್ತೆ ಶಿವಸೇನೆ ಎರಡೂ ಕೂಡ ಒಡೆದು ಛಿದ್ರ ಆದ ಬಳಿಕ ಒಂದು ಬಣ ಇಂಡಿಯಾ ಒಕ್ಕೂಟದ ಜೊತೆಗೆ ಮತ್ತೊಂದು ಬಣ ಬಿಜೆಪಿಯ ಜೊತೆಗೆ ಗುರುತಿಸಿಕೊಂಡಿತ್ತು. ಹೀಗಾಗಿ ಈ ಬಾರಿಯ ರಿಸಲ್ಟ್ ನಲ್ಲಿ 50-50 ಆಗ್ಬಹುದು ಅನ್ನುವಂತ ನಿರೀಕ್ಷೆಗಳಿತ್ತು. ಆದ್ರೆ ಈಗ ಎಕ್ಸಿಟ್ ಪೋಲ್ ನ ಫಲಿತಾಂಶಗಳನ್ನ ಗಮನಿಸ್ತಾ ಇದ್ರೆ ಬಹುಶಃ ಆ ರೀತಿ ಆಗಿಲ್ಲ. ಎನ್ಡಿಎ ಒಕ್ಕೂಟಕ್ಕೆ 30ಕ್ಕಿಂತ ಹೆಚ್ಚು ಸ್ಥಾನಗಳು ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಪ್ರಿಡಿಕ್ಷನ್ ಅನ್ನ ಮಾಡ್ಲಾಗ್ತಾ ಇರುವಂತದ್ದು. ಹೀಗಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಒಂದು ದೊಡ್ಡ ಗೇನ್ ಸಿಕ್ಕಿರುವಂತದ್ದು, ಮತ್ತೆ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಡಬಲ್ ಡಿಜಿಟ್ ಬರುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿತ್ತು. ಅಲ್ಲೂ ಕೂಡ ಸಿಂಗಲ್ ಡಿಜಿಟ್ಗೆ ಕಾಂಗ್ರೆಸ್ ಅನ್ನ ತಡೆಯುವಂತ ಪ್ರಯತ್ನವನ್ನ ಮಾಡಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ನಲ್ಲೂ ಕೂಡ ಒಂದಿಷ್ಟು ಸ್ಥಾನಗಳು ಸೇಫ್ ಆಗಿರುವಂತದ್ದು. ಇನ್ನು ಆಂಧ್ರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತೆ ಒಡಿಶಾದಲ್ಲೂ ಕೂಡ ಒಂದಿಷ್ಟು ಗಣನೀಯವಾದಂತಹ ಸಂಖ್ಯೆಗಳನ್ನ ಏರಿಸಿಕೊಳ್ಳುವಲ್ಲಿ ಬಿಜೆಪಿ ಸಕ್ಸಸ್ ಆಗಿರುವಂತದ್ದು. ಹೀಗಾಗಿ 350ರ ಗಡಿ ದಾಟಲಿಕ್ಕೆ ಬಿಜೆಪಿಗೆ ಸಹಕಾರಿಯಾಗಿರುವಂತದ್ದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ಇಂಡಿಯಾ ಒಕ್ಕೂಟ ಪ್ರತಿರೋಧವನ್ನ ಒಡ್ಡಿతే ವಿನಃ ಆದ್ರೆ ಅದನ್ನ ಮತಗಳಾಗಿ ಪರಿವರ್ತಿಸಿಕೊಳ್ಳುವಲ್ಲಿ ತನ್ನತ್ತಕ್ಕೆ ಅದು ವಿಫಲ ಆಗಿರುವಂತದ್ದು ಈಗ ಈ ಒಂದು ಎಕ್ಸಿಟ್ ಪೋಲ್ ನಿಂದ ಗೊತ್ತಾಗ್ತಾ ಇದೆ. ಮಮತಾ.